ಮುಕ್ತಿಗೆ ನಿಯಾಮಕರು ಆಗಿರುವುದು. ಶ್ರೀ ರಮಾದೇವಿಯರು ಶ್ರೀ ಭಗವಂತನಿಗೆ ಸಂಪೂರ್ಣ ಅಧೀನರು ಹಾಗೂ ಶ್ರೀ ಭಗವಂತನ ವಕ್ಷಸ್ಥಳ ನಿವಾಸಿಯೂ ಆಗಿರುವರು. ನಾರದರೆ, ಅದಕ್ಕೆ ಸತ್ಯ ಎನಿಸಿರುವ ಪರಬ್ರಹ್ಮನಾದವನ ವಿಚಾರವನ್ನೇ ಮಾಡಬೇಕು. ಶ್ರೀ ಪ್ರಾಣ ಹಾಗೂ ಶ್ರೀ ರಮಾದೇವಿಯರಿಗಿಂತಲೂ ಶ್ರೀಹರಿಯು ಉತ್ತಮನು, ಶ್ರೀ ಭಗವಂತನು ಸರ್ವೋತ್ತಮನು. ಏಷದೇವೋ ನಾರಾಯಣ ಸತ್ಯಂ ಭಗವೋ ಜಿಜ್ಞಾಸ ಇತಿ. ಸರ್ವದೋಷ ವಿದೂರನು, ಸರ್ವನಿಯಾಮಕನು, ಶ್ರೀ ರಮಾ ಹಾಗೂ ಜೀವರಿಗೂ ಉತ್ಕೃಷ್ಟನು ಹಾಗೂ ನಿಯಾಮಕನೂ ಆಗಿರುವುದರಿಂದ ಶ್ರೀ ಸತ್ಯ ಎನಿಸಿರುವ ಶ್ರೀ ಭಗವಂತನನ್ನು ಯಾರು ಸರ್ವೋತ್ತಮ ಎಂದು ಉಪದೇಶಿಸುವರೋ ಅವರು ಶ್ರೀ ಮುಖ್ಯ ಪ್ರಾಣ ಬೋಧಕರಿಗಿಂತ ಅತ್ಯುತ್ಕೃಷ್ಟ ತತ್ವಬೋಧಕ ಎನಿಸುವುದು. ಶ್ರೀ ಪರಬ್ರಹ್ಮನಾದ ನಾರಾಯಣನು ಸತ್ಯಜ್ಞಾನಾದಿ ಗುಣ ಪರಿಪೂರ್ಣನು, ನಿತ್ಯ ಶ್ರದ್ಧಾ ಸ್ವರೂಪನು, ಚಿತ್ತಸ್ಥೈರ್ಯ ಸ್ವರೂಪನು, ಸರ್ವಕರ್ತೃವು, ಪರಿಪೂರ್ಣ ಸುಖ ಸ್ವರೂಪನೂ ಆಗಿರುವನು. ಶ್ರೀ ಭಗವಂತನು ಭೂಮನು, ಸಚ ಸರ್ವಗುಣೈ ಪೂರ್ಣೋ ಭೂಮೇ ತುಚ್ಚಾಯತೆ ಚಿತ್ತತಃ. ಶ್ರೀ ಪರಬ್ರಹ್ಮನಾದ ಶ್ರೀಹರಿಯು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವುದರಿಂದ ಭೂಮ ಎನಿಸಿದ್ದಾನೆ. ಮೋಕ್ಷದಲ್ಲೂ ತಾರತಮ್ಯ ಪ್ರಮಾಣ ಸಿದ್ಧ. ಸರ್ವೋತ್ತಮನಾದ ಭಗವಂತನಿಂದ ವಿದ್ಯಾ ಎನಿಸಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯರು, ಅವರಿಂದ ಶ್ರೀ ಪ್ರಾಣದೇವರು, ಶ್ರದ್ಧಾ ಸ್ವರೂಪಳಾದ ಶ್ರೀ ಭಾರತೀ ದೇವಿಯರು, ಅವರಿಂದ ಶ್ರೀ ರುದ್ರದೇವರು, ಶ್ರೀ ರುದ್ರದೇವರಿಂದ ಬುದ್ಧಾಭಿಮಾನಿ ಶ್ರೀ ಉಮಾದೇವಿಯರು, ಅವರಿಂದ ಶ್ರೀ ಇಂದ್ರನು, ಇಂದ್ರನಿಂದ ತೈಜಸ ಪ್ರಾಣನು, ಅವನಿಂದ ಅನಿರುದ್ಧನು, ಅನಿರುದ್ಧನಿಂದ ಸ್ಪರ್ಶಾಭಿಮಾನಿ ಪ್ರಭಹನು, ಪ್ರಭಹನಿಂದ ಚಂದ್ರನು, ಅವನಿಂದ ವರುಣನು, ವರುಣನಿಂದ ಅಗ್ನಿಯು, ಅಗ್ನಿಯಿಂದ ವಿಷ್ಣನು, ವಿತ್ತನಿಂದ ಪರ್ಜನ್ಯನು, ಪರ್ಜನ್ಯನಿಂದ ಸ್ವಾಹಾದೇವಿಯರು, ಸ್ವಾಹಾದೇವಿಯರಿಂದ ಹುಷೋದೇವಿಯರು ಬರುತ್ತಾರೆ. ಈ ದೇವತೆಗಳಲ್ಲಿ ಮೊದಲಿನವರು ಉತ್ತಮರು, ಅನಂತರದವರು ಅವರಿಗಿಂತ ಉತ್ತಮ ದೇವತೆಗಳ ಮೂಲಕ ಮುಕ್ತಿಯನ್ನು ಪಡೆಯುತ್ತಾರೆ. ಈ ದೇವತೆಗಳ ತಾರತಮ್ಯವು ನಿತ್ಯವೂ ಆಗಿದೆ ಹಾಗೂ ಯಾವ ಪ್ರಬಲ ಕಾರಣದಿಂದಲೂ ನಶಿಸುವುದಿಲ್ಲ. ತಾರತಮ್ಯಯುಕ್ತರಾಗಿಯೇ ಮುಕ್ತರಾಗಿ ಸಂಚರಿಸುತ್ತಾರೆ. ಹೀಗೆ ಸಕಲ ಶ್ರುತಿಗಳು, ಉಪನಿಷತ್ತುಗಳು ಹೇಳಿರುವ ತಾರತಮ್ಯ ಕ್ರಮವು ಮುಕ್ತಿಯಲ್ಲೂ ಇರುವುದು ಎಂಬ ಪ್ರಮೇಯವು ಸಿದ್ಧಿಸುತ್ತದೆ. ಈ ಒಂದು ಕಿರುನಾಟಕದ ಮೂಲಕ ಚಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಬರುವ ಭೂಮವಿದ್ಯೆಯನ್ನ ಮಕ್ಕಳು ಯಥಾಶಕ್ತಿ ತಮ್ಮ ಮುಂದೆ ನಿರೂಪಣೆ ಮಾಡಿದ್ದಾರೆ. ಇದನ್ನ ಮಾಡಿದವರು, ಇದರ ನಿರ್ದೇಶಿಸಿದವರು ಬಾಲಕೃಷ್ಣ, ಬಾಲಚಂದ್ರ ಮತ್ತು ಉಷಾ ಅವರು ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವು ಇದನ್ನ ತಮ್ಮ ಮುಂದೆ ನಿರೂಪಣೆ ಮಾಡಿದ್ದೇವೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಇದನ್ನ ಸರಿಪಡಿಸಿ ನಮ್ಮನ್ನ ಅಕ್ಷಯಂ ಭೂತಂ ದೇವರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಧರಾಮೃತಃ ಯಸ್ಯ ವಿಶ್ವಂ ಸದಾ ಜಾದಿಕಂ ದೀನಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ದೀನಯಾಮೋ ವಾಸುದೇವಂ ನಂದಿತೀರ್ಥೋರು ಸನ್ಮಾಮಿನೋ ನಂದಿನಃ ಸಂದದಾನಃ ಸದಾ ನಂದದೇವೇ ಮತಿಂ
ಜಗದೀಶ್ ಅಂತ ಈ ರೋಲ್ನ ಶ್ರೀಕಾಂತ್ ಅವ್ರು ಹೇಳಿದಂಗೆ ಬಾಲಚಂದ್ರ ಅವ್ರ ಮಗ ಶ್ರೀನಿಧಿ ಮಾಡಬೇಕಿತ್ತು. ಅವನ ರೋಲ್ ನಾನು ಫಿಲ್ಅಪ್ ಮಾಡಿದ್ದೆ. ನಾನು ಚಂದ್ರದೇವರ ಪಾತ್ರ. ನನ್ನ ಹೆಸರು ಅನಿಲ್ ಅಂತ, ನಾನು ಪ್ರವಾಹವಾಯು ಅಂತ. ಓಕೆ, ಇದನ್ನ ಈ ಕಿರುನಾಟಕವನ್ನ ಸಾಕಷ್ಟು ಎಫರ್ಟ್ಸ್ ಇದರಲ್ಲಿ ಹಾಕಿದ್ದಾರೆ, ಶ್ರಮ ಪಟ್ಟಿದ್ದಾರೆ.